ನಿಮಗೆ ಹೇಳಿದರೆ ನಂಬುತ್ತೀರಾ? ಭಾರತದಲ್ಲೊಂದು ಹಳ್ಳಿ ಇದೆ. ಅಲ್ಲಿ ಮನೆಗಳಿಗೆ ಬಾಗಿಲೇ ಇಲ್ಲ, ಕೀಲುಗಳೂ ಇಲ್ಲ. ಆದರೂ ಕಳ್ಳತನಗಳೇ ಇಲ್ಲ ಎನ್ನುವಷ್ಟು ಕಡಿಮೆ. ಇದು ಅಸಾಧ್ಯವೆನಿಸಬಹುದು, ಆದರೆ ಇದು ಮಹಾರಾಷ್ಟ್ರದ ಅಹಮದ್ನಗರ್ ಜಿಲ್ಲೆಯ ಪ್ರಸಿದ್ಧ ಶನಿ ಶಿಂಗಣಾಪುರ್ ಗ್ರಾಮದ ಅದ್ಭುತ ಕಥೆ. ಭಯಕ್ಕಿಂತ ನಂಬಿಕೆ ದೊಡ್ಡದು ಎನ್ನುವ ಪವಿತ್ರ ಸ್ಥಳ. ಶತಮಾನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಭಾರೀ ನೆರೆ ಬಂದು ಹಳ್ಳಿಯ ಬಳಿಯ ಪಾನಸನಾಳ ನದಿಯ ತೀರಕ್ಕೆ ಒಂದು ದೊಡ್ಡ ಕಪ್ಪು ಕಲ್ಲು ತೇಲಿ ಬಂತು. ಮೊದಲು ಅದು ಸಾಮಾನ್ಯ ಕಲ್ಲಿನಂತೆ ಕಾಣಿಸಿತು. ಆದರೆ ಜನಕಥೆಯ ಪ್ರಕಾರ ಒಬ್ಬ ಕುರಿಗಾಹಿಯ ಆ ಕಲ್ಲನ್ನು ಕೋಲಿನಿಂದ ತಟ್ಟಿದಾಗ ಅದರಿಂದ ರಕ್ತ ಹರಿಯಲು ಪ್ರಾರಂಭವಾಯಿತಂತೆ. ಗ್ರಾಮಸ್ಥರು ಬೆಚ್ಚಿಬಿದ್ದರು. ಆ ರಾತ್ರಿ ಒಬ್ಬ ಗ್ರಾಮಸ್ಥನಿಗೆ ಅದ್ಭುತವಾದ ಕನಸು ಬಂತು. ಆ ಕನಸಿನಲ್ಲಿ ನ್ಯಾಯದ ದೇವರು, ಕರ್ಮಫಲದ ಪ್ರತಿರೂಪರಾದ ಶನಿದೇವ್ ದರ್ಶನ ನೀಡಿದರು. ಅವರು ಹೇಳಿದರು, ನಾನು ಆ ಕಲ್ಲಿನಲ್ಲಿ ವಾಸಿಸುತ್ತಿದ್ದೇನೆ. ನನ್ನನ್ನು ತೆರೆಯ ಆಕಾಶದಡಿ ಪ್ರತಿಷ್ಠಾಪಿಸಿ. ನನಗೆ ಗೂಡಿನ ಅವಶ್ಯಕತೆ ಇಲ್ಲ. ನಾನು ಈ ಹಳ್ಳಿಯನ್ನು ಕಾಪಾಡುತ್ತೇನೆ. ಮುಂದಿನ ದಿನ ಗ್ರಾಮಸ್ಥರು ಆ ಕಲ್ಲನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಅದು ಅಸಾಧ್ಯವಾಗಿ ಭಾರವಾಗಿತ್ತು. ಕನಸಿನಲ್ಲಿ ತಿಳಿಸಿದಂತೆ ಮಾವ ಮತ್ತು ಅಳಿಯ ಒಟ್ಟಿಗೆ ಎತ್ತಿದಾಗ ಮಾತ್ರ ಆ ಕಲ್ಲು ಸುಲಭವಾಗಿ ಎತ್ತಲ್ಪಟ್ಟಿತು. ಅವರು ಆ ಕಲ್ಲನ್ನು ತೆರೆಯ ಆಕಾಶದಡಿ ಸರಳ ವೇದಿಕೆಯ ಮೇಲೆ ಪ್ರತಿಷ್ಠಾಪಿಸಿದರು. ಆ ದಿನದಿಂದ ಆ ಹಳ್ಳಿಯ ಇತಿಹಾಸವೇ ಬದಲಾಗಿದೆ. ಗ್ರಾಮಸ್ಥರು ನಂಬಿದರು, ಶನಿದೇವರು ತಾವೇ ತಮ್ಮ ಮನೆಗಳನ್ನು ಕಾಪಾಡುತ್ತಿದ್ದಾರೆಂದು. ಅದರ ಪರಿಣಾಮವಾಗಿ ಮನೆಗಳಿಂದ ಬಾಗಿಲುಗಳನ್ನು ತೆಗೆದುಹಾಕಿದರು. ಮರದ ಬಾಗಿಲುಗಳಿಲ್ಲ, ಕೀಲುಗಳಿಲ್ಲ, ಖಾಲಿ ಬಾಗಿಲಿನ ಚೌಕಟ್ಟು ಮಾತ್ರ. ಪೀಳಿಗೆಯಿಂದ ಪೀಳಿಗೆಗೆ ಇಲ್ಲಿ ಕಳ್ಳತನ ಮಾಡಲು ಯತ್ನಿಸಿದವರು ತಕ್ಷಣವೇ ದೈವದ ಶಿಕ್ಷೆಗೆ ಒಳಗಾಗುತ್ತಾರೆ ಎಂಬ ನಂಬಿಕೆ ಇದೆ. ಒಮ್ಮೆ ಬ್ಯಾಂಕ್ಗಳಿಗೂ ಸರಿಯಾದ ಬಾಗಿಲುಗಳಿರಲಿಲ್ಲ ಎನ್ನಲಾಗುತ್ತದೆ. ಈ ಹಳ್ಳಿಯಲ್ಲಿ ಭದ್ರತೆ ಎಂದರೆ ನಂಬಿಕೆ. ಹಿಂದೂ ಧರ್ಮದಲ್ಲಿ ಶನಿದೇವರು ಶನಿಗ್ರಹದ ಪ್ರತಿನಿಧಿ. ಅವರು ಶಿಸ್ತಿನ, ನ್ಯಾಯದ ಮತ್ತು ಕರ್ಮಫಲದ ದೇವರು. ಅವರನ್ನು ಜನರು ಭಯಭಕ್ತಿಯಿಂದ ಆರಾಧಿಸುತ್ತಾರೆ. ಅವರು ಸತ್ಯನಿಷ್ಠರನ್ನು ಪುರಸ್ಕರಿಸುತ್ತಾರೆ, ತಪ್ಪು ಮಾಡಿದವರನ್ನು ಶಿಕ್ಷಿಸುತ್ತಾರೆ ಎಂಬ ನಂಬಿಕೆಯಿದೆ. ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಬಂದು ತಮ್ಮ ಕಷ್ಟಗಳಿಗೆ ಪರಿಹಾರ ಬೇಡುತ್ತಾರೆ. ಆರ್ಥಿಕ ಸಮಸ್ಯೆಗಳು, ನ್ಯಾಯಾಂಗ ವ್ಯವಹಾರಗಳು, ಜೀವನದ ವಿಳಂಬಗಳು ಮತ್ತು ಸಡೇಸಾತಿಯಂತಹ ಕಠಿಣ ಕಾಲಗಳು. ಭಕ್ತರು ಕಪ್ಪು ಕಲ್ಲಿನ ಮೂರ್ತಿಗೆ ಎಣ್ಣೆ ಅಭಿಷೇಕ ಮಾಡುತ್ತಾರೆ, ದೈವಿಕ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ಇಲ್ಲಿನ ವಿಶೇಷತೆ ಏನೆಂದರೆ ದೇವರ ಮೇಲೆ ಯಾವುದೇ ಗೂಡಿಲ್ಲ. ಆ ಕಪ್ಪು ಕಲ್ಲು ಮೂರ್ತಿ ಸೂರ್ಯ, ಗಾಳಿ ಮತ್ತು ಮಳೆಗೆ ತೆರೆಯೇ ನಿಂತಿದೆ. ದೈವಿಕ ಶಕ್ತಿಗೆ ಆಶ್ರಯದ ಅವಶ್ಯಕತೆ ಇಲ್ಲ ಎಂಬ ಸಂದೇಶ ನೀಡುವಂತೆ. ಇದು ನಂಬಿಕೆಯ ಕಥೆಯ, ಭಯದ ಕಥೆಯ ಅಥವಾ ದೈವನ್ಯಾಯದ ಅದ್ಭುತ ಉದಾಹರಣೆಯ? ಇಂದಿಗೂ ಶನಿ ಶಿಂಗಣಾಪುರ ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತದೆ. ಲಾಕ್ಗಳು ಮತ್ತು ಭದ್ರತಾ ವ್ಯವಸ್ಥೆಗಳ ಜಗತ್ತಿನಲ್ಲಿ ಒಂದು ಹಳ್ಳಿ ಮಾತ್ರ ಒಂದು ರಕ್ಷಕನನ್ನು ನಂಬುತ್ತದೆ. ಆ ರಕ್ಷಕ ಶನಿದೇವರು.